ಪವರ್ಫುಲ್ ಆಗಿದೆ. ಈ ಹಿಂದೆ ನೀವು ಹಾಡಿರೋ ಹಾಡುಗಳು ಕೂಡ ಒಂಥರ ಪವರ್ಫುಲ್, ಯುವರತ್ನ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು. ಸೊ ಈ ಸಿನಿಮಾದ ಸಂಗೀತ ಹೇಗಿದೆ, ಯಾವ ರೀತಿ ಹಾಡುಗಳಿದೆ, ದಯವಿಟ್ಟು ಹೇಳಬೇಕು. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರಿಕಾಡ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ. ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು. ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ನನಗಿಂತ ಮುಂಚೆ ಅತಿಶಯ್ ಜೈನ್ರವರು 4 ಹಾಡುಗಳನ್ನ ಇದಕ್ಕೆ ಮಾಡಿದ್ರು. ಸೊ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದೆ. ಏನಾಗುತ್ತೆ ಅಂತಂದ್ರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ್ಮೇಲೆ ನಾನು ಒಂದು ಡೈರೆಕ್ಟರ್ಗೆ ಹೇಳ್ತೀನಿ, ನಿಜವಾಗ್ಲೂ ನಾನು ಇಮ್ಯಾಜಿನು ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದ್ದೀರಾ ಅಂತ. ಡೈರೆಕ್ಟ್ರೆ, ಇದಕ್ಕೆ ಶ್ರಮ, ಪ್ರೀತಿ, ಒಂದೊಂದು ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ. ಯಾಕೆ ಅಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ. ನಾವು ಇದಂಥದ್ದು ಲೈವ್ ಮಾಡಬೇಕು ಅಂತಂದ್ರು ಅಷ್ಟೇನೆ, ಇಷ್ಟು ಖರ್ಚಾಗತ್ತೆ ಅಂದ್ರು ಅಷ್ಟೇನೆ, ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು. ಮುಖ್ಯವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ, ಒಂದು ಬೆನ್ತಟ್ಟಿದ್ದಕ್ಕೆ ಲಹರಿ ಸರ್ಗೆ, ವೇಲು ಸರ್ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಂಟೆಂಟ್ ನೋಡ್ದಕ್ಕೆ ಸರ್ ಏನು ಮಾತಾಡ್ಲಿಲ್ಲ, ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಯೂಶುವಲ್ ಆಗಿ ಸರ್ ಬಹಳ ಚೂಸಿ. ಅವ್ರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಸಿಯಾಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ, ಅವ್ರ ಕ್ವಾಲಿಟಿ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ, ಬೆನ್ತಟ್ತಾರೆ. ಬಟ್ ಅವರು ಒಂದು ಸಿನಿಮಾ ಆಯ್ಕೆನಲ್ಲಿ, ಯಾಕೆಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಅದರಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಇಡೀ ತಂಡ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ. ಹಂತ ಹಂತಕ್ಕೂ ಟೀಸರ್ ಆಗಿರ್ಬಹುದು, ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರ್ಬಹುದು. ನಿಜವಾಗ್ಲೂ ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ ಗಳನ್ನ ನೋಡಿದ್ದೆ. ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ. ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ. ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರ್ಲಿ, ಮುದುಕೀರಾಗಿರ್ಲಿ, ಯಾರೇ ಆಗಿರ್ಲಿ, ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತ ಒಂದು ಒಳ್ಳೆ ತುಂಟ ಹಾಡು. ಎಲ್ರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ. ಅತಿಶಯ್ ಜೈನ್ರವರು ತುಂಬಾ ಅದ್ಭುತವಾಗಿ 4 ಸಾಂಗ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ತಂಡದವರೇನೆ. ಯಾಕೆಂದ್ರೆ ಒಂದು ಕುಟುಂಬ ಅಂತಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರ್, ಪ್ರೊಡ್ಯೂಸರು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಕುಟುಂಬ ಆಯ್ತು. ನಿಜವಾಗ್ಲೂ ಮೇಡಮ್ ಆಗಿರ್ಬೋದು, ಮನೆಗೆ ಹೋದಾಗ ಅವ್ರು ನೋಡ್ಕೊಳ್ಳುವಂತಹ ರೀತಿ ಒಂದು ತಮ್ಮನಾಗಿ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥದ್ದು ಅಂದ್ರೆ ಒಂದು ಮನೇನೆ ನಮ್ದಾಗಿರುತ್ತೆ. ಒಂದು ಫ್ರೀಡಮ್ ಏನ್ ಅಂದ್ರೆ ಇವಾಗ ನಮ್ಮ ಮನೇಲಿ ನಮ್ ಫ್ರೀಡಮ್ ಹೆಂಗ್ ಸಿಗುತ್ತೆ, ಹಂಗ ಅವ್ರ ಮನೇಲಿ ಫ್ರೀಡಮ್, ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ನಮ್ ವಿಶಸ್ಸು, ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ತರನೇ ಆಗೋಯ್ತು. ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನ್ ಮುಗಿದೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇನೆ. ಕೆಲ್ಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಒಂದೊಂದು ಕಾನ್ಫಿಡೆನ್ಸ್ ಇಂದ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ. ಆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಕರಿಕಾಡ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ ಅಲ್ವಾ? ಯಾವ ರೀತಿ ಪಾತ್ರ ಮಾಡಿದ್ದೀರಾ? ಓಕೆ, ಫುಲ್ ಸಾಂಗ್. ಚೆನ್ನಾಗಿತ್ತ ಆಕ್ಟಿಂಗ್ ಮಾಡೋದು? ಅವ್ರಿಗೆ ಏನಾದ್ರು ಹೇಳ್ತೀರಾ? ಇಷ್ಟ ಆಯ್ತು ಶೂಟ್ ಮಾಡುವಾಗ ಅಂತ ಏನಾದ್ರು? ಹಾ, ಹೇಳಿ. ಅಲ್ಲಿ ನೋಡಿ, ಅವ್ರನ್ನೆಲ್ಲ ನೋಡಿ, ನಿಮ್ಮ ಮಾತು ಕೇಳಕ್ಕೆ ಕಾಯ್ತಿದ್ದಾರೆ ಅವರೆಲ್ಲ. ನೋಡಿ, ಅಲ್ಲಿ ಸರ್ ಕ್ವೆಶ್ಚನ್ ಕೇಳ್ತಿದ್ದಾರೆ, ಆನ್ಸರ್ ಮಾಡ್ತೀರಾ? He was also very interested acting ಅಲ್ಲಿ.
ಶೀಸ್ ಡನ್ ಅ ವೆರಿ ಗುಡ್ ರೋಲ್, ಲೈಕ್ ಫಾದರ್ ಮತ್ತೆ ಡಾಟರ್ ಕನೆಕ್ಷನ್ ಇರೋ ಒಂದು ಸಾಂಗ್ ಫುಲ್ ಆಗಿ ಹೋಲ್ಡ್ ಮಾಡಿದ್ದಾರೆ. ಆ ಸಾಂಗ್ ಇಸ್ ಲೈಕ್ ಅದೇ ಇವ್ರು ಹೇಳ್ದಂಗೆ ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದ್ದಿಲ್ಲ, ಬಟ್ ಸ್ಟಿಲ್ ಶಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. We were ready to pack up, but then she's like, no, I will still try, I'll still try, mugisbidana ivattu mugus. That kind of efforts even this child has put. And at the end, ishtu songs now when we show it to the people whom we know, the best song annadu mogu madiro song antare. So it is so naturally come up even when she had, you know, high fever and all that thing. So mostly, you know, same genes. So ade kind of passion ibbarallu irodike she's done a very good job in that song. ಅವ್ರ ಸಿನಿಮಾದಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು ರಿಧಿ. ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅತಿಶಯ್ ಜೈನ್ ಅಂತ ಹೇಳಿ. ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ ಸರ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತಾಗಿದೆ, ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಷ್ಟೋ ಭಾವಗೀತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಸರ್. ಹಲವಾರು ಭಾವಗೀತೆಗಳು ಕೊಟ್ಟಿದ್ದೀವಿ, ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಾ, ಮಾಡಿದ್ದೀವಿ. ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವರಿಗೆ. ಯಾಕಂದ್ರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕರು. ಸಿನಿಮಾ ಅಂದ್ರೆ ಸಿನಿಮಾ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ ಅಲ್ವಾ? ಸಿಂಗರ್ಸ್ ಬಗ್ಗೆ ಹೇಳೋದ? ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾಡ ಸರು ಲೈವ್ ಏನ್ ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವ್ದಕ್ಕೆ ಬೇಕು, ಯಾವುದು ಕಮ್ಮಿ ಆಗಬಾರ್ದು ಅಂತ ಹೇಳಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದಿದ್ದು ಮ್ಯೂಸಿಕ್. ಬಟ್ ಇದು ಒಂದು ಬಹಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಯಲ್ಲಿರೋ ಎಲ್ಲ ಸ್ಟುಡಿಯೋಸು ತೋರಿಸ್ಬಿಟ್ರು ನಮಗೆ. ಸೊ ತುಂಬಾ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ ಯು ಸರ್. ಈ ತರ ಒಂದು ಪ್ಯಾಷನೇಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂತ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾನೇ ಇದಾಗುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕೊಂಡಿದ್ದೀರಾ. ನಾನು ಬೇಗ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರಿಕಾಡ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದರೆ, ಅವರಿಗೆ ಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಿ ಚಡ್ಡಿ ಇರುತ್ತೆ. ಅವರು ತುಂಬ ಅಗ್ರೆಸಿವ್ ಆಗಿ ಅರೋಗೆಂಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿಡುವಂಥ ಪಾತ್ರ, ಸ್ನೇಹಿತನ ಪಾತ್ರ. ಪೀಕ್ ಲೆವೆಲಲ್ಲೆಲ್ಲ ಇರುತ್ತೆ ಅವರಿಗೆ. ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿ ಇರುತ್ತೆ. ನಾವು ಪಕ್ಕದಲ್ಲಿದ್ದವ್ರನ್ನ ಸಮಾಧಾನ ಮಾಡುವಂಥ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾಗೆ. ವೆಂಕಟೇಶ್ ಸರ್, ನಟರಾಜ್ ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟು ಸಿನಿಮಾದಲ್ಲಿ ನೋಡಿ. ಆ ಸೀನಲ್ಲಿರಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಲ್ಲ, ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬ್ರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ. ಬಟ್ ಇವರು ಕಿಲಾಡಿ ಏನಂದರೆ, ಸರ್ ಹೆಂಗಿರುತ್ತೆ, ನೀವೇನೋ ಸ್ವಲ್ಪ ಹೇಳಬೇಕು, ನಾನು ಹೆಂಗೆ ಮಾಡ್ತೀನ ಏನು ಅಂತ ಹೇಳ್ತಾರಷ್ಟೇ. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕರಿಗಾಡ. ಥ್ಯಾಂಕ್ ಯು ಸರ್. ಸಮಾಧಾನ ಮಾಡ್ತಾರೆ, ನಾನು ಅವ್ರ ರೊಚ್ಚಿಗಿಪ್ಸಿ ಬಿಡ್ತೀನಿ. ನನ್ನ ಅದೇ ಕೆಲಸ ಆಗಿರುತ್ತೆ ಈ ಮೂವಿಯಲ್ಲಿ. ಖುಷಿ ಇದೆ, ಅವ್ರು ಎಷ್ಟು ಶೇಡಲ್ಲಿ ಇದ್ದಾರೋ ನಾನು ಕೂಡ ಅಷ್ಟೇ ಶೇಡಲ್ಲಿ ಇದ್ದೀನಿ ಈ ಮೂವಿಯಲ್ಲಿ. ಖುಷಿ ಏನಂದರೆ ಡೈರೆಕ್ಟರ್ ಮತ್ತು ಹೀರೋ ಪ್ರಿಪ್ರೇಷನ್. ಯಾಕಂದರೆ ಹೀರೋ ಸರ್ ಅವರ ಹೊಲದಲ್ಲೇ ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಮಾಡುವಷ್ಟು ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅದರಲ್ಲೇ ಡೈರೆಕ್ಟ್ರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ
ನಮ್ಮ ಆ್ಯಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೋತಿದ್ರು ಅವರು. ಇಲ್ಲ ಸರ್ ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ, ಕಟ್ ಮಾಡಿ, ನಂಗೆ ಅದು ಬೇಕಾಗಿಲ್ಲ, ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗ್ತಿದ್ದಂಗೆ ನಂಗೆ ಇಲ್ಲಿ ಒಂದು 5 ಸೆಕೆಂಡ್ ಲ್ಯಾಗ್ ಆಗಿಬಿಡುತ್ತೆ, ಎಲ್ಲ ಆ್ಯಕ್ಟ್ರದ್ದು ಹಿಂಗೆ ಹೋಗ್ತಾ ಏನಿಲ್ಲ ಒಂದು 5 ನಿಮಿಷ ಲ್ಯಾಗ್ ಆಗಿಬಿಡುತ್ತೆ, ಬೇಡ ಸರ್ ಇಷ್ಟೇ ಬೇಕು. ಆ ಥರ ಪ್ರಿಪರೇಷನಲ್ಲಿ ವರ್ಕ್ ಮಾಡಿದ್ದಾರೆ. ಆ ಪ್ರಿಪರೇಷನ್ ನೋಡಿದಾಗ ಅನಿಸ್ತು ಇವ್ರು ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರೆ, ಯಾಕಂದರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್. ಹಂಗಾಗಿ ನಾನು ಮರೆಯೋಕ್ಕೆ ಆಗಲ್ಲ ನಾನು. ಮತ್ತು ಈ ವಿಷಲ್ ಏನು ನೋಡಿದ್ರಿ ಅದಕ್ಕೆ 50-70% ಕಾಂಟ್ರಿಬ್ಯೂಷನ್ ಅವ್ರದೇ ಇರೋದು. ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಆಗಿರಲಿ ಅಂತ ಸಜೆಷನ್ ಕೊಟ್ಟಿದ್ದೆ ಅವರು ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್ ತಗೋಬೋದು ಸರ್, ತೊಂದರೆ ಇಲ್ಲ. ಸುಬ್ಬಣ್ಣ ಅಲ್ಲ ಹಿರಿಯ ಕಲಾವಿದರಲ್ವಾ, ಅವ್ರ ಆಶೀರ್ವಾದ ಇದ್ರೆ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.